ಇವು ನಮ್ಮ ಹುಟ್ಟ್ಯಾವ ನೋಡ್ರಿ ಇವ. ಚಿ ಮನ್ಯಾಗೂ ಬ್ಯಾಸರ, ಮಂದಿಗೂ ಬ್ಯಾಸರ. ಅವ್ರ ಕಾಲಾಗ ಸಾಕಾಗೈತಿ. ನಾವು ನಿಮಗೂ ಮತ್ತು ಅಂತಿರ್ತೀರಿ ನೋಡ್ರಿ. ನೀವು ಏನು ಅಂತಿರ್ತೀರಿ? ಗಂಡನ ಕಾಲಾಗ, ಈ ಮಕ್ಕಳ ಕಾಲಾಗ ಎಂದರ ಈ ಮನೆ ಬಿಟ್ಟು ಹಾದಿನ ನೋಡತ್ತ ಅಂತೀರ ಇಲ್ಲ? ಭಾಳ ಶಾನಾರ. 20 ಸರಿ ಅಂತೀರಿ ದಿವ್ಸಕ್ಕೆ, 1 ಸರಿನೂ ಬಿಟ್ಟು ಹೋಗಿಲ್ಲ. ದಿವಸ ಅನ್ನೋದೇ ಸಾಕಾಗ್ಯದ ನನಗೆ. ಮತ್ತೆ ಹೋಗಲ್ಲ ಯಾಕೆ ಕೂತಾರಿ? ಏನ್ರಿ ಸ್ವಾಮಿ ಹಂಗ ಹೋಗುದನು? ಮತ್ತೆ ಹೆಂಗ್ರಿ ಸುಮ್ಮ ಅನ್ನೋದಟ್ಟರಿ ಅದನ್ನ. ಗಂಡನ ಕಾಲಾಗ ಸಾಕಾಗ್ಯದ, ಮಕ್ಕಳ ಕಾಲಾಗ ಸಾಕಾಗ್ಯದ ಅನ್ನೋದು ಮತ್ತೆ ಅಲ್ಲೇ ಅದ. ಬಾಂಡೆ ತಿಕ್ಕುದ, ಮನೆ ಕಸ ಹೊಡಿದ. ಗಂಡ ಬೈದಾನಂದ್ರೂ ಭಾಳ ಅದ್ರ ಏನು ಮಾಡ್ತೀರಿ? ಅವ ಬೈದ ಅಂದ್ರೆ ಹಾಸ್ಕೊಂಡು ಮಕ್ಕೊಂಡ್ಲ. ಅವ ಹೊರಗಿಂದ ಬಂದ, ಯಾಕೆ ಏನಾಗ್ಯದ? ಆರಾಮಿಲ್ಲ ನೋಡ್ರಿ, ಆರಾಮಿಲ್ಲ. ಮತ್ತು ದವಾಖಾನಿಗೆ ಹೋಗು ನಡಿಲ್ಲ ವಾಲ್ಲ. ಯಾಕೆ ಆರಾಮತಿ? ದವಾಖಾನಿಗೆ ಹೋಗಕ್ಕೂ ಬರಂಗಿಲ್ರಿ, ಯಾಕಂದ್ರೆ ಆರಾಮತಿ. ಮತ್ತು ಆರಾಮಿದ್ರೆ ಹೇಳ, ನಮಗೆ ಆರಾಮಿಲ್ಲ ಅಂದ್ರೆ ದವಾಖಾನಿಗೆ ಹೋಗುವಟ್ಟ ಆರಾಮಿಲ್ಲ. ಇಲ್ಲಿ ಮಕ್ಕಳು ಒಟ್ಟು ಆರಾಮತಿ ನೋಡ್ರಿ. ನಮ್ಮ ತಾಯಂದಿರು ನೋಡ್ರಿ, ಇವ ನಿಮಗೆ ಅದ ಗಂಡಗೆ ಆರಾಮಿಲ್ಲ ಅಂದ್ರೆ ಗಂಡಗೆ. ನಾ ಅದಕ್ಕೆ ಒಂದು ಮಾತು ಹೇಳ್ತೀನಿ, ಜಗತ್ತಿನೊಳಗೆ ಹೆಣ್ಮಕ್ಳು ಇರಲಿಲ್ಲ ಅಂದ್ರೆ ಗಂಡು ಮಕ್ಕಳು ಒಟ್ಟೆ ಬದುಕ್ತಿದ್ದಿಲ್ಲ. ಯಾಕಂದ್ರೆ ಜ್ವಾಕಿ ಮಾಡೋಕ್ಕೆ ತಾಯಿ ನೀನೇ ಇಲ್ಲ ಯವ್ವ, ದೊಡ್ಡವ್ರನ್ನ ಮಾಡೋಕ್ಕೆಲ್ಲ ಜಗನ್ಮಾತೆ ನೀನೇ ಅಲ್ಲ. ಗಂಡಗೆ ಆರಾಮಿಲ್ಲ ಅಂತಂದ್ರೆ ಒಟ್ಟೆ ನಿಮಗೆ ಸಮಾಧಾನ ಆಗಂಗಿಲ್ಲ. ಮೇಲೆ ಬರುವುದು ಒಂದಿಟ್ಟು ಆರಾಮ ಆತನ್ರಿ, ಒಂದು 10 ನಿಮಿಷಕ್ಕೊಮ್ಮೆ ಆರಾಮ ಆಕತ್ತೇನ್ರಿ ಇವಾಗ. ಹಂಗೆ ಒಂದಿಟ್ಟು ಚಾ ಹಚ್ಚಿ ಬರೋದು, ಚಾ ಮಾಡ್ಲೇನ್ರಿ ಅಂತಾಳೆ. ಒಂದಿಟ್ಟು ಚಾ ಮಾಡು. ಬೆಡ್ರೂಮ್ನಾಗಿಂದ ಬಂದು ಚಾಕ್ಕೆ ಸ್ಟೋವ್ ಚಾಲು ಮಾಡಿ ನೀರಿಟ್ಟು ಸಕ್ಕರೆ ಹಾಕಿ ಮತ್ತೆ ಹೋಗೋದು. ಒಂದಿಟ್ಟು ಆರಾಮ ಆತಾನ? ಹೆಂಗೆ ಆರಾಮಾಗತ್ತದ? ಆಗಳಿನ್ಕಿಂತ ಈಗಿನ್ಕಿಂತ ನಿಮಿಷಕ್ಕೊಮ್ಮೆ ಆರಾಮಾಕತ್ತನ್ರಿ. ಅಂದ್ರೆ ನಮ್ಮ ಮೌಗಳ ಭಾವನೆ ಅಷ್ಟು ಕಳಕಳಿ. ಒಟ್ಟು ನನ್ನ ಗಂಡ ಆರಾಮಿದ್ರೆ ಸಾಕ್ರಿ, ನನ್ನ ಗಂಡ ಆರಾಮಿರ್ಬೇಕು. ಮೇಲೆ ಹೋಗೋದು. ಗುಳಿಗೆ ತಗೋರಿ, ಕಾಲು ಹೊತ್ಲೇನು, ನೀರು ಕಾಸ್ಕೊಡ್ಲೇನು, ಬಿಸಿನೀರು ಕಾಸ್ಕೊಡ್ಲೇನು, ಚಾ ಮಾಡ್ಲೇನು, ತಲೆ ಒತ್ಲೇನು, ನಡ ಒತ್ಲೇನು, ಕೈ ಒತ್ಲೇನು, ಕುತ್ತಿಗೆ ಒತ್ಲೇನು. ಕುತ್ತಿಗೆ ಒತ್ತು ಮಂದಿ ಇಲ್ರ, ನಮ್ಮ ಮಂದಿ ಒತ್ತತಿ ಕುತ್ತಿಗೆ. ಈ ನಮ್ಮ ಮಂದಿ ಕುತ್ತಿಗೆ ಒತ್ತಾರ್ರಿ, ನೀವು ಹಂಗಿಲ್ಲ. ಕಾಲು ಒತ್ತುದು, ಕೈ ಒತ್ತುದು, ಅಂಗಾಲು ತಿಕ್ಕುದು, ಎಣ್ಣೆ ಹಚ್ಚೋದು, ಮತ್ತು ಆ ಡಾಕ್ಟ್ರ್ ತೆಕ್ ಈ ಡಾಕ್ಟ್ರ್ ತೆಕ್ ಗುಳಿಗೆ ಕೊಡೋದು, ಇಷ್ಟೆಲ್ಲ ವ್ಯವಸ್ಥೆ ಮಾಡ್ತೀರಿ ನೋಡ್ರಿ. ಗಂಡಗೆ ಆರಾಮಿಲ್ಲ ಅಂದ್ರೆ. ಆದ್ರೆ ನೀವು ಆರಾಮಿಲ್ಲತ್ತ ಮಕ್ಕೊಂಡ್ರಿ ಅಂದ್ರೆ ಅವ ಹಂಗೇನ್ರ ಮಾಡ್ತಾನನ್ರಿ? ಕೇಳಿ ಅವತ್ತರ ಸುದ್ದಿ. ಹೊರಗಿಂದ ಬರೋದು, ಹೊರಗಿಂದ ಬಂದು ಏನಾಗೈತೆ ನೋಡ್ರಿ, ಭಾಷೆ ನೋಡಿ ಉತ್ತರದು. ಹೆಂತಿಗೆ ಮಾತಾಡು ಭಾಷೆ. ಏನಾಗ್ಯದ? ಆರಾಮಿಲ್ರಿ, 2 ದಿವಸ ಆತು, ದವಾಖಾನಿಗೆ ಹೋಗ್ಬಾರ್ದು ಏನು ನೋಡ್ರಿ, ಗುಳಿಗೆ ತೊಗೊಂಡೇ ಇಲ್ಲ. ಎಂಥ ಮಾತಾ ಅಲ್ಲ. ಗಂಡ ಹೆಂಡತಿ ಅಂದ್ರೆ ಎಷ್ಟು ಪ್ರೀತಿಯಿಂದ ನಿಮಗೆ ಹೆಂಗೆ ಮಾಡಿರ್ತಾರೆ, ಅದು ಒಂದಿಟ್ಟು ಅರು ಬೇಕಲ್ಲ ಮನುಷ್ಯಾಗ. ಇಲ್ಲವ್ರಲ್ರಿಪ್ಪ, ಮತ್ತು ನೀವೆಲ್ಲ ಬೇದಿರಿ ನಮಗೆ. ಏನು ಮರ ಸ್ವಾಮಿ ನಾವೇನು ಹಂಗಂದು ಅಂತ ಅಂದಿರಿ. ಮತ್ತು ಕಾರಣ ಏನು ಅಂತಂದ್ರೆ ಗಂಡ ಹೆಂಡತಿ ಜೀವನ ಅಷ್ಟು ಸುಂದರವಾಗಿರತಕ್ಕಂಥ ಜೀವನ. ಅವರಿಬ್ಬರು ಎಷ್ಟು ಆನಂದದಿಂದ ಇದ್ದರಂತೀರಿ ನೀವು. ಯಾರ್ರಿ? ಲಕ್ಷ್ಮಪ್ಪ, ವೀರಮ್ಮ ತಾಯಿ. ಅವರಿಬ್ಬರು ಶರಣರು ಹೇಳ್ದಂಗೆ, ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿರುವುದು ಶಿವಂಗೆ, ಸತಿಪತಿಗಳು ಒಂದಾಗದ ಭಕ್ತಿ ಅಮೃತದೊಳಗೆ ವಿಷವ ಬೆರೆಸಿದಂತೆ ಕೂಡಲ ಸಂಘ. ಗಂಡ ಹೆಂಡತಿ ಹೆಂಗಿರ್ಬೇಕಂದ್ರೆ ಭಾಳ ಚಂದ ಇರ್ಬೇಕು, ಭಾಳ ಚಂದ. ಏನಿಲ್ಲೇನು 1000 ವರ್ಷ ಇರೋವ್ರದಿರಿ? ಏನೊಂದು 500 ವರ್ಷ ಇರೋದಿರದಿರಿ? ಇಲ್ಲ. ಏನೊಂದು 100 ವರ್ಷರ? ಏನ್ರಿ ಸ್ವಾಮಿ 100 ವರ್ಷ ಇರ್ತೀವಲ್ಲ. ಮತ್ತು ನಾವು 100 ವರ್ಷ ಅಂದ್ರೂ ಗಂಡ ಹೆಂಡತಿ ಕೂಡಿರುವುದು ಎಷ್ಟು ವರ್ಷ ಗೊತ್ತದ ನಿಮಗೆ? 100 ವರ್ಷ ಬಾಳೆ ಮಾಡ್ಯಾರಂದ್ರು ಗಂಡ ಹೆಂಡತಿ ಪ್ರೀತಿಯಿಂದ ಇರೋ ದಿವಸ 10-12 ವರ್ಷ ಆಗೋದಿಲ್ಲ. 10-12 ವರ್ಷ ಆಗೋದಿಲ್ಲ. ಯಾಕಂದ್ರೆ ಎಲ್ಲರೂ ನೀವು ನಿಮ್ಗೆ 100 ವರ್ಷ ಆಯುಷ್ಯ ಐತೆ ಅಂದ್ರೂ 50 ವರ್ಷ ಬರೀ ನಿದ್ಯಾಗ ಹೋಗಿಬಿಡ್ತಾವ್ರಿ. ಅವು 50 ವರ್ಷ ಮಕ್ಕೋತೀರಿ ಇಲ್ಲ? ಹಗಲಿ ಚಂಚನಕ ಎಚ್ಚರ ಇರ್ತೀರಿ, ರಾತ್ರಿ ಬೆಳತನಕ ಮಕ್ಕೋತೀರಿ. ಅರ್ಧ ಹೋದವಲ್ರಿ. ಆಯುಷ್ಯ 10, ರಾತ್ರಿಗೆ ಹೋದವು 50 ನಿದ್ರೆಗೆ ಹೋಗಿಬಿಟ್ಟು ಎಷ್ಟು ಉಳಿದು ರೀ? 50 ಉಳಿದು. ಆ 50 ವರ್ಷದೊಳಗ ಹುಟ್ಟಿದ ಕೂಡಲೇ ಗಂಡನಾಗಿ ಬಂದರೇನು? ಇಲ್ಲಿ ಹುಟ್ಟಿದ ಕೂಡಲೇ 20-25 ವರ್ಷದ ನಂತರ ಲಗ್ನ ಆಗಿರಿ.
ಅದಕ್ಕಿಂತ ಮೊದಲು ಸಣ್ಣ ಕೂಸಿದ್ದಾಗ ಬಾಲ್ಯಾವಸ್ಥೆಯಲ್ಲಿ ಹೋಗ್ಯದ, ಅಲ್ಲಿ 50 ಅದು, ಇಲ್ಲಿ 25 ಅದು. ಎಷ್ಟು ಉಳಿದು ರೀ? 25 ವರ್ಷ ಅಟ್ಟ. ಆ 25 ವರ್ಷದಾಗ ಇವು ನಮ್ಮ ಒಂದೊಂದು ಇರ್ತಾವ್ರಿ. ಮುಂಜಾನೆ ಜಳಕ ಮಾಡಿ ಹೋದ ಅಂದ್ರೆ ಚಂಜಿಕೆ ಮನೆಗೆ ಬರ್ತಾವ. ಮತ್ತೆ ಎಲ್ಲಿ ಕೂಡಿರು? ಗಂಡ ಹೆಂಡತಿ ಎಷ್ಟು ಅನ್ಯೋನ್ಯ ಭಾವದಿಂದ ಇರ್ಬೇಕು ತಾಯಿಯಂದಿರು. ಹಂಗಿದ್ರು ಅವರು. ಅವರಿಗೆ ಒಳ್ಳೆಯ ಮಗ ಹುಟ್ಟುತ್ತಾನೆ. ಯಾರು ಅಂತಂದ್ರೆ ನಮ್ಮ ಬ್ರಹ್ಮಾನಂದ ಶಿವಯೋಗಿಗಳು. ಅವ್ರಿಗೆ ಮಕ್ಕಳು ಇರಲಿಲ್ಲ ಅಂತ, ಮಕ್ಕಳಿಲ್ಲ ಅಂತ ತಿಳ್ಕೊಂಡು ಅದ ಊರಿನ ಹಾಲ್ಕೆರೆಯ ಅನ್ನದಾನೇಶ್ವರ ಮಹಾಸ್ವಾಮಿಗಳಿಗೆ, ಪೂರ್ವದ ಅನ್ನದಾನೇಶ್ವರ ಮಹಾಸ್ವಾಮಿಗಳಿಗೆ ಹೋಗಿ ನಮಸ್ಕಾರ ಮಾಡಿ, ಯಪ್ಪ ನನಗೆ ಮಕ್ಕಳಿಲ್ಲ, ನನಗೆ ಮಕ್ಕಳಿಲ್ಲ, ನನಗೆ ಮಕ್ಕಳಿಲ್ಲ, ಮಕ್ಕಳ ಕೊಡ್ಬೇಕಂತ. ಇಲ್ಲಿ ಗ್ರಂಥ ಲೇಖಕರು ಭಾಳ ಚಂದ ಬರೆದಾರ. ಏನಂತಂದ್ರೆ ಒಂದು ಹಾಡ ಬರೆದಾರ ಅವ್ರು ಪ್ರಾರಂಭದೊಳಗೆ. ಬಂಜಿಯ ಬಾಗಿಲ ಮುಂದ ಅಂಜೂರಿ ಗಿಡ ಹುಟ್ಟಿ, ಟೊಂಗಿ ಟೊಂಗಿಗೆ ಗಿಳಿಕುಂತ, ಟೊಂಗಿ ಟೊಂಗಿಗೆ ಗಿಳಿಕುಂತ ಹಾಡ್ಯಾವ, ಬಂಜಿ ನಿನ್ನ ಬಾಳು ಹೆರವರಿಗೆ ಅಂತ ತಿಳ್ಕೊಂಡು. ಅದಕ್ಕೆ ನಮ್ಮ ತಾಯಂದಿರು ಸಾಯುವುದ್ರೊಳಗೆ ಬೇಡ್ತಿರ್ತಾರೆ, ನನಗೊಂದು ಏನಾರ ಯಾಕೊಲ್ದಕ್ಕೆ ಮಗನ ಕೊಡು ಯಪ್ಪ, ಒಂದು ಮಗಳನ್ನಾರ ಕೊಟ್ಟು. ಅದು ಇಂದ ಹುಟ್ಟಿ ಇಂದ ಸಾಯ್ಲಿ, ಒಟ್ಟು ನನಗೆ ಬಂಜ್ ಅಂದಿರಬಾರ್ದು ನೋಡು ನಮ್ಮ ತಾಯಂದಿರು. ಯಾಕಂದ್ರೆ ಕೆಲವೊಂದು ಹೆಣ್ಮಕ್ಳು ಹಂಗೆ ಇರ್ತಾವ್ರಿ. ಹಡಿಲಾರ್ದ ಹೆಣ್ಮಕ್ಳು ಹೆಸರಿಡಕ್ಕೆ ಬಂದ್ರಂದ್ರೆ ಹಂಗಟ್ಟು ಮಾಡಿ ಹಿಂಗಟ್ಟು ಮಾಡಿ ದೂರ ಹೊತ್ತೆ ಅವ್ರನ್ನ ತೊಟ್ಟಲತ್ತೆ ಹೋಗ ಕೊಡಂಗಿಲ್ಲ ಇವು. ಅವ್ರಿಗೆ ಮನಸ್ಸಿಗೆ ನೋವು ಆಕತ್ತೆ. ಅದಕ್ಕೆ ದೇವ್ರಿಗೆ ಬೇಡ್ಕೋತಾರ ಅವ್ರು. ಕಂದನ್ನ ಕೊಡು ಶಿವನೇ ಬಂಧನ ಪಡಲಾರೆ, ಹಂಗಿನ ಬಾಣ ಉಣಲಾರೆ, ಹಂಗಿನ ಬಾಣ ಉಣಲಾರೆ ಹತ್ತದ, ನಂದು ಅನ್ನೋದು ಬೀಳಕತ್ತದ, ದುಃಖ ಅನ್ನೋದು ಬೀಳಕತ್ತದ. ಇದನ್ನ ಎಂದು ನೋಡಿರ್ಬೇಕಾರ ಮೆಟ್ಟಿಲ ಹತ್ತಾಗತಾನ ಒಂದೊಂದ ನಡಿ ಹತ್ತಿದ್ರಿ ಅಂತಂದ್ರ ಕೆಳಗಿಂದ ಒಂದೊಂದ ನಡಿ ಹಿಂದುಳಿತಾವ. ಮ್ಯಾಗ ಒಂದು ನಡಿ ಹತ್ತಿರಿ ಅಂದ್ರೆ ಕೆಳಗಿಂದ ಕೆಳಗೆ ಉಳಿತದ. ಹಂಗ ನಾವು ಒಂದೊಂದು ವಿಚಾರ ಮಾಡ್ಕೊಂತ ಹೋದಿವಂತಂದ್ರ ನಮ್ಮ ಶರೀರದ ಕೆಲವು ಭಾಗಗಳು ಕಳ್ಸ್ಕೊಂತ ಹೋಗ್ತಾವ, ಒಂದೊಂದು ಕಳ್ಸ್ಕೊಂತ ಹೋಗ್ತಾವ. ಆದ್ದರಿಂದ ಬ್ರಹ್ಮಾನಂದ ಶಿವಯೋಗಿಗಳು ಜೀವನ ತುಂಬ ಮತ್ತೇನೂ ಮಾಡಲಿಲ್ಲ. ಜಗತ್ತಿನ ಉದ್ಧಾರ, ಜಗತ್ತಿಗೆ ತತ್ವಜ್ಞಾನ, ಪ್ರತಿಯೊಬ್ಬರಿಗೂ ಶಾಸ್ತ್ರದ ಪ್ರತಿಪಾದನೆ, ಶಾಸ್ತ್ರದ ವಿಚಾರಣೆಯನ್ನು ಮಾತ್ರ ಹೇಳ್ತಿದ್ರು. ಬಹುತೇಕ ನನಗೆ ಹೆಂಗೆ ಅನಿಸ್ತದ ಅಂತಂದ್ರೆ, ಈ ಬ್ರಹ್ಮಾನಂದ ಶಿವಯೋಗಿಗಳ ಸ್ಮರಣೆಯನ್ನ, ಸಿದ್ದೇಶ್ವರ ಮಹಾಸ್ವಾಮಿಗಳ ಸ್ಮರಣೆಯನ್ನ, ಬ್ರಹ್ಮಾನಂದ ಶಿವಯೋಗಿಗಳು ಶಿಕ್ಷಕ ವೃತ್ತಿಯನ್ನು ಬಿಟ್ಟು ಈ ಆಧ್ಯಾತ್ಮದ ಕಡೆಗೆ ಯಾಕೆ ಬಂದರು ಅಂತಂದ್ರೆ, ಈ ಬಂಧನದಿಂದ ಬಿಡುಗಡೆಯಾಗತಕ್ಕಂಥ ಮಾರ್ಗ ಇದು ಆಧ್ಯಾತ್ಮಿಕ ಮಾರ್ಗ. ಮಹಾತ್ಮರಿಗೆ ಅದು ಬೇಕಾಗಿರ್ತದೆ. ಯಾವಾಗ ಈ ಕಡೆ ಆಧ್ಯಾತ್ಮದ ಕಡೆಗೆ ನಾನು ಯಾರು ಅಂತಕ್ಕಂಥದ್ದನ್ನು ತಿಳ್ಕೋಬೇಕು ಅಂತಕ್ಕಂಥ ಭಾವನೆ ಬರ್ತದಲ್ಲ, ಅವತ್ತು ಎಲ್ಲದರಿಂದ ನಿವೃತ್ತಿ ಆಗ್ತಾರೆ. ಬರೀ ಶಿಕ್ಷಕ ವೃತ್ತಿಯಿಂದ ಅಷ್ಟೇ ಅಲ್ಲ, ಎಲ್ಲದರಿಂದಲೂ ನಿವೃತ್ತಿಯಾಗಿ ಕೇವಲ ಈ ಜನ್ಮದ ಸಾರ್ಥಕತೆಯೊಂದನ್ನು ಮಾತ್ರ ಅವರು ಗುರಿಯನ್ನಾಗಿಟ್ಟುಕೊಂಡಿರ್ತಾರೆ. ಅದಕ್ಕಂತ ಬ್ರಹ್ಮಾನಂದ ಶಿವಯೋಗಿಗಳು ಪ್ರತಿ ಗ್ರಾಮದೊಳಗೂ ಶಾಸ್ತ್ರವನ್ನು ಹೇಳ್ತಿದ್ರು, ಜನರನ್ನ ಈ ಬಂಧನದಿಂದ ಬಿಡುಗಡೆ ಮಾಡ್ತಿದ್ರು. ಮತ್ತು ನಾವೆಲ್ಲ ಇಲ್ಲಿ ಎದಕ್ಕೆ ಹುಟ್ಟಿ ಬಂದೀವಂತ ತಿಳ್ಕೊಂಡಿರಿ? ಎದಕ್ಕೆ ಬಂದೀವ್ರಿ ಅವ ನಾವಿಲ್ಲಿ? ಬಿಡ್ರಿ, ಇಲ್ಲೆರ ಎದಕ್ಕೆ ಬಂದಾರ ನೀವು? ಮೊದಲು ಇಲ್ಲಿ ಮಟ್ಟಕ್ಕ ಊಟ ಮಾಡಕ? ಯಾಕ್ರಿ ಸ್ವಾಮಿ, ಏನು ಊಟ ಮಾಡಕ್ಕೆ? ಯಾಕೆ ನಮ್ಮ ಮನೆಗೆ ಊಟ ಇಲ್ಲ, ಊಟ ಮಾಡಕ್ಕೆ ಯಾಕೆ ಬರೋಣ ನಾವು? ಮತ್ತೆ ಎದಕ್ಕೆ ಬಂದಿರಿ ಅವ? ಅಲ್ಲ, ಕಾರ್ಯಕ್ರಮ ನಡೆದದ, ಶಾಸ್ತ್ರ ನಡೆದದ, ಪುರಾಣ ಪ್ರವಚನ ನಡೆದದ, ಮಹಾತ್ಮರು ಬರ್ತಾರ, ಅದಕ್ಕೆ ಬಂದೀವಿ. ಆದರೆ ಅದಕ್ಕೆ ಬರುವುದರೊಳಗನ ಒಂದು ಉದ್ದೇಶ ಅದ. ಏನಂತಂದ್ರೆ ಅಹಂ ಬ್ರಹ್ಮಾಸ್ಮಿ. ನಿಜಗುಂಡ್ರು ಬರೀತಾರಲ್ಲ, ಆರು ನಾನೆಂದು ವಿಚಾರಿಸು, ವಿಷಮ ಸಂಸಾರವಿದನು ಕನಸೆಂದರಿ. ಇವೆರಡು ಮಾತು ಗಟ್ಟಿ ಹಿಡ್ಕೋಬೇಕು. ಬ್ರಹ್ಮಾನಂದ ಶಿವಯೋಗಿಗಳು ಇಂತಹ ಎರಡು ಮಾತುಗಳನ್ನು ಗಟ್ಟಿಯಾಗಿ ಹಿಡ್ಕೊಂಡು ಸಂಸಾರವನ್ನು ಬಿಟ್ಟು ಆರು ನಾನೆಂದು ವಿಚಾರಿಸು, ಈ ಕಡೆ ಬಂದರು ಬ್ರಹ್ಮಾನಂದ ಶಿವಯೋಗಿಗಳು. ಮನುಷ್ಯ ನಾವು ಎದಕ್ಕೆ ಹುಟ್ಟಿ ಬಂದೀವಿ ಅಂತಂದ್ರ,
ನಮ್ಮನ್ನು ನಾವು ಅರಿಯಲಿಕ್ಕೆ, ಭಗವಂತನ ನಾಮಸ್ಮರಣೆಯನ್ನು ಮಾಡಲಿಕ್ಕೆ, ನಾವು ಯಾರು ಅನ್ನುವುದನ್ನು ತಿಳಿದುಕೊಳ್ಳಲಿಕ್ಕೆ, ಈ ಬಂಧನದಿಂದ ಬಿಡುಗಡೆಗೊಳ್ಳಲಿಕ್ಕೆ. ನೀವು ಯಾರು ಅನ್ನೋದು ನಿಮ್ಗೆ ಗೊತ್ತದ ರೀ? ಏನ್ರಿ ಸ್ವಾಮಿ ಅಟ್ಟು ಗೊತ್ತಿಲ್ಲ ನಮಗೇನೆ ಹುಚ್ಚರ್ನ ಮಾಡಿರೋ? ನಾವು ಯಾರು ಅನ್ನೋದು ನಮಗೆ ಕೂಣದ, ನಾವು ಯಾರು ಅನ್ನೋದು ನಮಗೆ ಗುರ್ತದ. ನೀವು ಯಾರ್ರಿ ಅಂತ ಕೇಳಿದ್ರೆ, ನಾ ರೀ ಸಾವಿತ್ರಿ, ನಾ ಕಲ್ಲವ್ವ, ನಾ ಮಲ್ಲವ್ವ, ನಾ ರಾಜವ್ವ ಹಿಂಗೆ ಹೇಳ್ತೀರಿ. ಈ ಹೆಸರಲ್ಲ. ಆದ್ರೆ ನೀವು ನಿಜವಾಗಿಯೂ ಜ್ಞಾನ ಸ್ವರೂಪದಿಂದ ನೀವು ಯಾರು ಅನ್ನುವುದನ್ನು ವಿಚಾರ ಮಾಡಬೇಕು. ಈ ದುಃಖ, ಈ ಬಂಧನ, ಈ ಪುನರಪಿ ಜನನಂ ಪುನರಪಿ ಮರಣಂ, ಇದೆಲ್ಲ ಯಾವುದಕ್ಕೆ ಬಂಧದ ಅಂತೀರಿ ನೀವು? ಯಾಕೆ ಬಂಧದ ಅಂತೀರಿ? ನಾವು ಅದನ್ನು ವಿಚಾರ ಮಾಡಲಾರಕ್ಕನ ಬಂದದ. ಅದಕ್ಕೆ ಶಾಸ್ತ್ರದೊಳಗೆ ಬರೀತಾರೆ, ಅವಿಚಾರೇನ ಕೃತೋ ಬಂಧ ವಿಚಾರೇನೈವ ನಿವರ್ತತೆ. ಈ ಬಂಧನ ಅನ್ನೋದೇನು ಬಂಧದ ನೋಡ್ರಿ. ನಿಮಗಿದೆಲ್ಲ ಹೊಸಾದ ಅನ್ನಿಸ್ತದ್ರಿ. ಏನು ಬಂಧನ? ಬಂಧನ ಬಂಧನ ಅಂದ್ರೆ ಏನ್ರಿ? ಯಾಂಬಲ ಮರಯ, ನೀ ಏನು ಹೇಳ್ತೀವೋ ನಿನಗರ ತಿಳಿತೈತೆ ಇಲ್ಲೋ, ನಮಗಂತೂ ತಿಳಿಯಂಗಿಲ್ಲ, ಹೇಳೋಂಗ ನಿನಗರ ತಿಳಿತೈತೆ ಇಲ್ಲೋ ಅಂತೀರಿವ. ಬಂಧನ ಅಂತಂದ್ರೆ ಅಜ್ಞಾನದಲ್ಲಿ ನಾವು ಬಿದ್ದೀವಿ. ಬಂಧನ ಅಂತಂದ್ರೆ ಕನ್ನಡದೊಳಗೆ ಹೇಳೋದಂದ್ರೆ ಕಟ್ಟೋದು. ಕಟ್ಟಿಬಿಟ್ಟಾರ ನಮ್ಮನ್ನು. ಯಾವುದಕ್ಕೆ ಕಟ್ಟ್ಯಾರಂತಂದ್ರ, ಇದೆಲ್ಲ ಈ ಜಗತ್ತು ನಾನು, ನಂದು, ನನ್ನ ಹೆಂಡತಿ, ನನ್ನ ಮಕ್ಕಳು ಅಂತ ನಮ್ಮನ್ನೇನಿಲ್ಲಿ ಬಂದೀವಲ್ಲ ಈ ಜನ್ಮದೊಳಗ, ಇದು ಬಂಧನ. ಇದರಿಂದ ನಾವು ಹೊರಗೆ ಬರಬೇಕು, ಬಂಧನದಿಂದ ಬಿಡುಗಡೆಯಾಗಬೇಕು. ಅದು ಯಾವುದಂತಂದ್ರೆ ವಿಚಾರ ಮಾಡಬೇಕು. ನಾವು ನಂಬದು ವಿಚಾರ ಮಾಡವ್ರಲ್ರಿ, ನಾವು ಮಂದಿದ ವಿಚಾರ ಮಾಡವ್ರು. ನಾವು 4 ಮಂದಿ ಹೆಣ್ಮಕ್ಳು ಬಾಗಲ್ದಾಗ ಕುಂಡ್ರದತ್ತಿ, ಆ ಕಲ್ಲವನ ಮಗಳದ್ದು ಏನೋ ಅನ್ನಕತ್ತಿದ್ರಲ್ಲ ಚಾಲೂನ, ಯಾ ಕಲ್ಲವೋ ಯಾ ಮಲ್ಲವೋ ತೊಗೊಂಡು ಏನು ಮಾಡ್ತೀರಿ? ಮಂದಿದ ಬೆಳ್ತನಕನೂ ಅದನ್ನ ಮಾತಾಡೋದು, ಚಂಚನಕನೂ ಮಂದಿದ ಮಾತಾಡೋದು. ಕರೆ ಆನೆ ಮಾಡಿ ಹೇಳ್ರಿ, ನಿಮ್ಮ ಬದ್ದಲ್ಲಿ ನೀವು ಎಂದಾರು ವಿಚಾರ ಮಾಡಿರಿ? ಅಲ್ಲ ಸ್ವಾಮಿ, ನಮ್ಮ ಬದ್ದಲ್ಲಿ ನಾವೇನು ವಿಚಾರ ಮಾಡ್ಬೇಕು? ನಮಗೇನು ಹಂತದಾಗ್ಯದ? ಹೌದಿಲ್ರಿ ಅವ? ನಿಮ್ಗೆ ಗೊತ್ತಿರಲಿ, ನಿಮಗೆ ರೋಗ ಆದದ್ದು ನಿಮಗೆ ಗೊತ್ತೇ ಇಲ್ಲ. ನಮಗೆ ರೋಗ ಆದದ್ದು ಗೊತ್ತಾಯಿತು ಅಂದ್ರೆ ಡಾಕ್ಟ್ರ್ ಹತ್ತಕ್ಕೆ ಹೋಗ್ಬೇಕು ಅನ್ನಿಸ್ತದ. ನಮಗೆ ರೋಗ ಆದದ್ದು ಗೊತ್ತೇ ಇಲ್ಲ ಅಂದ್ರೆ ನಮಗದು ಡಾಕ್ಟ್ರ ಹೋಗಬೇಕು ಅನ್ಸಂಗೇ ಇಲ್ಲ. ಯಾವುದು ಅಂತಂದ್ರೆ ಇದು ಮಹಾರೋಗ. ಪುನರಪಿ ಜನನಂ ಪುನರಪಿ ಮರಣಂ, ಇದು ರೋಗ. ನಾವು ಏನು ನಮ್ಮದು ವಿಚಾರ ಮಾಡಬೇಕು. ನಿಜಗುಂಡ್ರು ಬರೀತಾರೆ ನೋಡ್ರಿ, ತನುವಿದೆನ್ನೊಳೊಂದಿತೇತಕ್ಕೆ ನಾನಾರು, ಜನನ ಮರಣಕ್ಕೆ ಕಾರಣ ನನ್ನೀ ಶರೀರದಳು ಆರು. ನೆನೆವ ಆಲಿಸುವ ಸೋಂಕುವ ಅರಿವ ಉಣುವ ವಾಸಿಸು ತನವ, ವಾರಿದಿ ನುಡಿಗಳು ಜನಿಪವೆಲ್ಲಿಂದ, ಹಸುಗಳೇನ ನೆಮ್ಮಿಹವು ನನ್ನನ್ನು ಅನುಗೊಳಿಸಿ ನಡೆಸುವವರಾರು. ಏತರಿಂದ ಜಗವಿನಿತು ಭೇದಾಕಾರದಿಂದ ಬಸಿತೆಂಬ ಭಾವನೆಗಳ ಅನುಭವವಿಡಿದು. ಇನ್ನಟ್ಟು ಹೇಳಲೆ ಸಾಕ, ಮತ್ತೆ ಒಂದ ಉಸುಲ್ಲೆ. ಇದು ಯಾರದಂದ್ರೆ ನೀವು ಇಟೋ ತಕ ಬದ್ರಿದ್ದು. ಮೊನ್ನೆ ಯಾರೋ ಹೇಳಿದ್ರು ನೋಡ್ರಿ, ಪ್ರವಚನ ಹೇಳುವಾಗ ಒಬ್ಬಕ್ಕೆ ಮುದಿಕೆ ಅತ್ಗೋತ ಕೂತತ್ ಹೇಳುದು ನೋಡಿ, ಜೋರು ಅಳ್ಳಾಕತ್ತಿರತ್ ಮುದಿಕೆ. ಯಾಕೆ ಅಳ್ತಿ ಆಯಿ ಅಂತ ಬಾಜುದವ್ರು ಎಲ್ಲರೂ ಕೂತ್ರ ಜೋರ್ಲೆ ಅಳ್ಳುದ. ಆನಂತರ ಪುರಾಣ ಹೇಳವ್ರ, ಪುರಾಣ ಬಿಟ್ಟು ಯಾಕೆ ಅಳ್ಳಾಕತ್ತೀಯ ಮುದುಕಿ? ಎಲ್ಲರೂ ಚಂದ ಕೇಳಾಕತ್ತಾರ, ನೀ ಯಾಕೆ ಅಳ್ಳಾಕತ್ತಿ ಅಂದ್ಕೊಳ್ಳಿ. ಯಾಕೆ ಅಂದ್ಲಂತ, ಯಪ್ಪ ನಮ್ಮ ಮನ್ಯಾಗ ಒಂದು ಹೋತಿತ್ತು ತಪ್ಪ ಯಪ್ಪ ಅಂದ್ಲು. ಏನಾಗ್ಯದ ಹೋತಿಗೆ? ಈಗ 3 ತಿಂಗಳಿಂದ ಸತ್ತದು. 3 ತಿಂಗಳಿಂದ ಸತ್ರ ಈಗ ಕಳ್ಳಾಕತ್ತದಿ? ಅದು ನಿನ್ನಂಗ ಒದರಿ ಸತ್ತಯ್ಯಪ್ಪ. ಅದು ನೀ ಏನು ಒದರಾಗತ್ತಿದ್ದಿಲ್ಲ, ಹಿಂಗೆ ಒದರಿ ಸತ್ತೈತಯ್ಯಪ್ಪ. ನನಗೆ ಅದಕ್ಕೆ ಹೋತಿನ ನೆನಪಾಗತ್ತೈತಿ. ಹನಿ ಹನಿ ಬಡ್ಕೊಂಡಿವ್ ನಾವು. ಒಂದ ಉಸುಲ್ಲೆ ತನುವಿದೆ ಎನ್ನೊಳೊಂದಿತೇತಕ್ಕೆ ನಾನಾರು, ಜನನ ಮರಣಕ್ಕೆ ಕಾರಣ ಆರು. ಇದೆಲ್ಲ ಯಾರದಂತಂದ್ರೆ ನಿಮ್ಮ ಕತ್ತಿನ ರೀವ. ಇದನ್ನು ನೀವು ನಾವು ವಿಚಾರ ಮಾಡಬೇಕು. ಏನು? ನಾನು ಯಾರು? ಈ ಶರೀರ ನನ್ನ ಕೂಡ ಯಾಕೆ ಕೂಡಿತು? ಈ ಶರೀರದೊಳಗೆ ಕುಂತು ಮಾತಾಡೋರು ಯಾರು? ಮಾತಾಡ್ಸವ್ರು ಯಾರು? ಉಸುಲು ಬಿಡೋರು ಯಾರು? ಊಟ ಮಾಡೋರು ಯಾರು? ಇದೆಲ್ಲ ವಿಚಾರ ಮಾಡಬೇಕಾಗಿರ್ತಕ್ಕಂಥದ್ದು. ನಿಮಗೆ ಗೊತ್ತಿರಲಿ, ಇದನ್ನು ಎಂದು ವಿಚಾರ ಮಾಡಕ್ಕೆ ಚಾಲು ಮಾಡ್ತಿರ್ಲ, ಆವತ್ತು ನಿಮ್ಮದು ಒಂದೋ ಒಂದು ಈ ಕೋಶಗಳು
ಪಂಚಪಾಶಗಳು ಇವೆಲ್ಲ ಕಳಚಿ 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 ಬೀಳಕತ್ತಾವ. ಮಹಾತ್ಮರು ಪ್ರತಿ ಹಳ್ಳಿಯೊಳಗೆ ಎಷ್ಟು ಜನ ಮಹಾತ್ಮರ ಅಲ್ಲಿ ಅವತಾರ ತಾಳಿದ್ದಾರೆ. ಗದಗ ಜಿಲ್ಲೆಯ ತುಂಬ ಅದಕ್ಕೆ ಆ ಜಿಲ್ಲಾನ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಒಂದೊಂದು ಜಿಲ್ಲಾ ಪುಣ್ಯ ಮಾಡಿರ್ತಾವ, ಒಂದೊಂದು ಜಿಲ್ಲಾ ಪಾಪ ಮಾಡಿರ್ತಾವ. ನೀವು ಅನ್ಬೇಕು, ಜಿಲ್ಲಾನು ತಾಲೂಕಾನು ಪುಣ್ಯ ಪಾಪ ಮಾಡಿರ್ತಾವ ಏನ್ರಿ? ಪ್ರತಿಯೊಂದು ಮಣ್ಣಿನಲ್ಲಿ ಅಂತಹ ತಾಕತ್ತಿರ್ತದ, ಶಕ್ತಿ ಇರ್ತದೆ. ಒಂದು ಜಿಲ್ಲಾ ಆಗಿರ್ಬೋದು, ಒಂದು ತಾಲೂಕಾಗಿರ್ಬೋದು, ಒಂದು ಊರಾಗಿರ್ಬೋದು. ಊರು ಒಳ್ಳೇದಾಗಬೇಕಾಗಿತ್ತು ಅಂದ್ರೆ ಯಾವ ಊರಾಗ ಇರಬೇಕು, ಯಾವ ಊರಾಗ ಇರಬಾರ್ದು, ಅದು ಎಲ್ಲ ಭಾಳ ಶಾಸ್ತ್ರದೊಳಗೆ ಚಂದ ಬರೀತಾರೆ. ಕುಗ್ರಾಮ ವಾಸ ಕುಜನಸ್ಯ ಸೇವಾ ಕ್ರೋಧ ಮುಖೀಚ ಭಾರ್ಯ. ಅಂದ್ರೆ ಯಾವ ಊರಾಗ ಇರ್ಬೇಕಂತಂದ್ರ ಕುಗ್ರಾಮ ಊರಾಗಿರಬಾರ್ದು. ಯಾವ ಊರಾಗ ಸ್ವಾಮಿಗಳಿಲ್ಲ, ಯಾವ ಊರಾಗ ಸಂತರಿಲ್ಲ, ಯಾವ ಊರಾಗ ಮಠ ಇಲ್ಲ, ಯಾವ ಊರಾಗ ಮಂದಿರ ಇಲ್ಲ, ಯಾವ ಊರಾಗ ದೇವಸ್ಥಾನಗಳಿಲ್ಲ, ಯಾವ ಊರಾಗ ಸಜ್ಜನ್ರಿಲ್ಲ, ಯಾವ ಊರಾಗ ನಶಿಕನಾಗ 4 ಗಂಟೆಗೇನಪ್ಪ ಅಂತಂದ್ರೆ ಮೈಕ್ ಹಚ್ಚಿ ಭಗವಂತನ ನಾಮಸ್ಮರಣೆ ಇರಂಗಿಲ್ಲ, ಯಾವ ಊರಾಗ ಘಂಟಾನಾದ ಇರಂಗಿಲ್ಲ, ಯಾವ ಊರಾಗ ಮಹಾತ್ಮರ ರುದ್ರಾಭಿಷೇಕಗಳ ನಡೆಯಂಗಿಲ್ಲ, ಅಂಥ ಊರಾಗ ಒಟ್ಟು ಇರಬಾರ್ದಂತ್ರಿ. ಅಂಥ ಊರಾಗ ಒಟ್ಟು ಇರಬಾರ್ದು. ಅವು ಕುಗ್ರಾಮ, ಅಲ್ಲಿ ಕೆಟ್ಟದ್ದ ನಡೀತದೆ, ಅಂಥ ಊರಾಗ ಇರಬಾರ್ದು. ಕುಗ್ರಾಮ ವಾಸ ಕುಜನಸ್ಯ ಸೇವಾ, ಕೆಟ್ಟ ಮಂದಿ ಸೇವಾ ಮಾಡಬಾರ್ದು, ದುರ್ಜನರ ಸೇವಾ ಮಾಡಬಾರ್ದು, ಒಳ್ಳೆಯವ್ರ ಸೇವಾ ಮಾಡಬೇಕು. ಕುಗ್ರಾಮ ವಾಸ. ಆನಂತರ ಕ್ರೋಧ ಮುಖೀಚ ಭಾರ್ಯ, ಶಿಟ್ಟಿನ ಮೋತಿ ಹೇಂತಿರಬಾರ್ದತ್ತು. ಹೆಂಡತಿ ಶಿಟ್ಟಿನ ಮೂತಕ್ಕೆ ಇರಬಾರ್ದು. ಅಂದ್ರೆ ಒಂದು 6 ಸಾಮಗ್ರಿ ಹೇಳ್ಯಾರ ಅವರು, ಇವು ಒಟ್ಟ ಒಂದು ಇರಬಾರ್ದು ಅಂತ ತಿಳ್ಕೊಂಡು ಅದ್ರಾಗ ಯಾವ ಊರಾಗ ಇರ್ಬೇಕು ಅನ್ನೋದನ್ನು ಬರ್ದಾರ. ಒಳ್ಳೆಯ ಊರೊಳಗೆ ಇರ್ಬೇಕು. ಅಂಥ ಒಳ್ಳೆ ಊರಿತ್ತು ಅಂದ್ರೆ ಮಾತ್ರ ಅಂಥ ಊರೊಳಗೆ ಮಹಾತ್ಮರು ಅವತಾರ ತಾಳ್ತಾರೆ. ಎಲ್ಲ ಊರಾಗ ತಾಳಂಗಿಲ್ಲ. ಆ ಊರ ಹಾಲ್ಕೆರೆ ಅಂತಕ್ಕಂಥ ಊರು ಎಂಥ ಪುಣ್ಯ ಮಾಡಿರ್ಬೇಕ್ರಿ. ಬ್ರಹ್ಮಾನಂದ ಶಿವಯೋಗಿಗಳ ಜನ್ಮಸ್ಥಳ, ಅವರು ಹುಟ್ಟಿದ ಊರು. ಆ ಊರೊಳಗೆ ದೊಡ್ಡ ಪರಂಪರೆಯ ಮಠ ಹಾಲ್ಕೆರೆ ಅನ್ನದಾನೇಶ್ವರ ಮಹಾಸ್ವಾಮಿಗಳ ಮಠ. ಅಂದ್ರೆ ಇವತ್ತೂ ದೊಡ್ಡ ಕ್ಷೇತ್ರ ಅದು ಹಾಲ್ಕೆರೆ. ಆ ಊರೊಳಗ 2 ದಂಪತಿಗಳು, ಲಕ್ಷ್ಮಣ್ಣಪ್ಪ ವೀರಮ್ಮ ಅಂತಕ್ಕಂಥವ್ರು. ನೋಡ್ರಿ, ಅವ್ರು ಎಷ್ಟು ಪುಣ್ಯ ಮಾಡಿರ್ಬೇಕು. ಇಂಥ ತತ್ವಜ್ಞಾನಿ ಅವರ ಗರ್ಭದೊಳಗೆ ಬರ್ತಾನಂದ್ರೆ, ಇಂತಹ ತತ್ವಜ್ಞಾನಿ ಮಹಾತ್ಮ ಅವ್ರ ಹೊಟ್ಟೆಗೆ ಹುಡ್ತಾನಂದ್ರೆ ಎಂಥ ಪುಣ್ಯ ಮಾಡಿರ್ಬೇಕ್ರಿ ಅವರು.